ಬಡ ಸೊಸೆ ಅನಾಮಿಕಾ ಬಿಸಿಲಿನಲ್ಲಿ ತನ್ನ ಗಂಡ ರಮೇಶನ ಜೊತೆ ಸೇರಿ ಒಂದು ಚೀಲ ಹಿಡಿದುಕೊಂಡು ದುಡ್ಡಿರುವ ತನ್ನ ಅತ್ತೆಯಾದ ಶಾರದಳ ಮನೆ ಗೇಟ್ ಮುಂದೆ ದೀನವಾಗಿ 1 ಗಂಟೆಯಿಂದ ನಿಂತಿರುತ್ತಾಳೆ. ಸುಡುತ್ತಾ ಇರುವ ಬಿಸಿಲನ್ನು ತಡೆಯದೆ ಹೋಗ್ತಾ ಇರ್ತಾರೆ. ಇಬ್ಬರಿಗೂ ಎಷ್ಟೋ ದಾಹವಾಗ್ತಾ ಇರುತ್ತದೆ. ಆದರೆ ಅಲ್ಲಿ ಯಾರನ್ನು ಕೇಳಬೇಕೋ ಅವರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ನಿಜಕ್ಕೂ ಈ ಬಿಸಿಲಿಗೆ ಯಾರು ಹೊರಗೆ ಕಾಣಿಸ್ತಾನೆ ಇರಲಿಲ್ಲ. ಆ ಮನೆಯಲ್ಲಿ ಮಾತ್ರ ನಡೆಯುತ್ತಾ ಇರುವ ಎಸಿಯ ತಣ್ಣಗಿರುವ ತನಕ್ಕೆ ಶಾರದಾ ತನ್ನ ಗಂಡ ಪ್ರಸಾದ್ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಶಾರದಾ, ನಮ್ಮ ಮಗ ಸೊಸೆ 1 ಗಂಟೆಯಿಂದ ಆ ಗೇಟ್ ಹತ್ರ ವೇಟಿಂಗ್ ಮಾಡ್ತಾ ಇದ್ದಾರೆ. ಪಾಪ, ಬಿಸಿಲು ತುಂಬಾ ದಾರುಣವಾಗಿದೆ. ಅವ್ರನ್ನ ಒಳಗಡೆಗೆ ಬಾ ಅಂತ ಹೇಳು. 2 ಗಂಟೆ ಇರ್ಲಿ ಬಿಡಿ, ಆಗ ಹೊರತು ನಮ್ಮ ರಿಚ್ನೆಸ್ ಏನು ಅಂತ ಗೊತ್ತಾಗೋದಿಲ್ಲ. ಏನಾದ್ರೂ ಇದ್ರೆ ನಮ್ಮ ಮನೆಯೊಳಗೆ ನೋಡ್ಕೋಬೇಕು ಹೊರತು ಹೀಗೆ ಹೊರಗೆ ಮತ್ತು ಅಷ್ಟು ಬಿಸಿಲಲ್ಲಿ ನಿಲ್ಸೋದು ಅಷ್ಟು ಒಳ್ಳೇದಲ್ಲ ಶಾರದಾ. ನಿಮ್ಗೇನು ಗೊತ್ತಿಲ್ಲ, ನೀವು ಸುಮ್ನೆ ತಿನ್ನಿ. ಅದೆಲ್ಲ ಶಾರದಾ, ಅತ್ತೆ ಮಾವಂದರು ಇದ್ದಾರೆ ಅಂತ ಇಷ್ಟು ದೂರ ಬಂದಿದ್ದಾರೆ. ಆ ಹುಡುಗಿ ಮೇಲಾಗಿ ಯಾವ ಪರಿಸ್ಥಿತಿಯಿಂದ ಬಂದಿದ್ದಾರೋ ಏನೋ, ಅವರ ಪರಿಸ್ಥಿತಿ ಹೇಗಿದೆಯೋ. ಅಂದ್ರೆ ಈಗ ನಾನು ಏನ್ ಮಾಡು ಅಂತೀರಾ? ಅವನನ್ನ ಮನೆಯೊಳಗೆ ಕರಿ ಶಾರದಾ, ವಿಷಯ ಏನು ತಿಳ್ಕೊಳ್ಳೋಣ. ತಿಂದು ಪಾತ್ರೆ ವಾಶ್ ಮಾಡಿದ್ರ ಮೇಲೆ ಕರಿತೀನಿ ಬಿಡಿ ಎಂದು ಶಾರದಾ ಹೇಳುತ್ತಾಳೆ. ಪ್ರಸಾದ್ ಏನು ಮಾತನಾಡದೆ ಹೋಗುತ್ತಾನೆ. ಗೇಟ್ ಹತ್ರ ನಿಂತ್ಕೊಂಡ ರಮೇಶ್ ದುಃಖದಿಂದ, ಅನಾಮಿಕಾ, ನನಗ್ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಇನ್ನು ತಡೆಯೋದು ನನ್ನಿಂದ ಆಗ್ತಾ ಇಲ್ಲ. ನಾನು ಬಸ್ ಸ್ಟ್ಯಾಂಡ್ ವರೆಗೂ ಹೋಗಿ ನೀರ್ ಕುಡ್ಕೊಂಡ್ ಬರ್ತೀನಿ. ಬನ್ನಿ, ನಿಮ್ ಜೊತೆ ನಾನು ಕೂಡ ಬರ್ತೀನಿ. ನನಗ್ ಕೂಡ ತುಂಬಾ ದಾಹವಾಗಿದೆ. ಇನ್ನು ಸ್ವಲ್ಪ ಹೊತ್ತು ಹೀಗೆ ಈ ಬಿಸಿಲಲ್ಲಿ ನಿಂತಿದ್ರೆ ತಲೆ ತಿರುಗಿ ಇಲ್ಲೇ ಬಿದ್ದು ಹೋಗೋ ಹಾಗಿದ್ದೀನಿ. ನೀನು ಬೇಡ ಅನಾಮಿಕಾ, ನೀನ್ ಇಲ್ಲೇ ಇರು. ಅಮ್ಮ ಮನೆಯೊಳಗಿಂದ ಬರೋ ಹೊತ್ತಿಗೆ ನಮ್ಮಿಬ್ಬರಲ್ಲಿ ಯಾರೋ ಒಬ್ರು ಇಲ್ಲಿ ಇಲ್ದಿದ್ರೆ ಚೆನ್ನಾಗಿರಲ್ಲ. ನಾನು ಬಸ್ ಸ್ಟ್ಯಾಂಡ್ ವರೆಗೂ ಹೋಗಿ ಹೊಟ್ಟೆ ತುಂಬಾ ನೀರ್ ಕುಡ್ದು ನೀನು ಕೂಡ ಒಂದು ಬಾಟಲ್ ಅಲ್ಲಿ ಹಿಡ್ಕೊಂಡ್ ಬರ್ತೀನಿ, ಸರಿನಾ? ಸರಿ ಕಣ್ರಿ, ಜಾಗ್ರತೆಯಿಂದ ಬಸ್ ಸ್ಟ್ಯಾಂಡ್ ವರೆಗೂ ಹೋಗಿ ನೀರ್ ಕುಡಿದು ಜಾಗ್ರತೆಯಾಗಿ ಬನ್ನಿ. ಮೊದಲೇ ನಮಗೆ ಸಿಟಿ ಹೊಸದು, ಹೋಗ್ತಾ ಇರುವ ದಾರಿನ ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ಅನಾಮಿಕಾ, ನೀನು ಮಾತ್ರ ಇಲ್ಲಿಂದ ಎಲ್ಲೂ ಕದಲಬೇಡ, ಗೇಟ್ ಹತ್ರನೇ ನಿಂತಿರು. ಅಮ್ಮ ಯಾವ ಕ್ಷಣದಲ್ಲಾದ್ರೂ ಹೊರಗೆ ಬರಬಹುದು, ನಿನ್ನನ್ನು ನೋಡಬಹುದು, ನಮ್ಮನ್ನ ಒಳಗಡೆಗೆ ಕರಿಬಹುದು. ನೀವ್ ಹೇಳಿದ ಹಾಗೆ ನಾನು ಎಲ್ಲಿಗೂ ಹೋಗದೆ ಹೀಗೆ ಗೇಟ್ ಹತ್ರನೇ ನಿಂತಿರ್ತೀನಿ. ತಾವು ಮಾತ್ರ ಜಾಗ್ರತೆಯಾಗಿ ಹೋಗಿ ನೀರ್ ಕುಡಿದು ಬನ್ನಿ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಸೆಕ್ಯೂರಿಟಿ ಗಾರ್ಡ್ ಯಾದಯ್ಯ ವಾಟರ್ ಬಾಟಲ್ ಹಿಡ್ಕೊಂಡು ಅವ್ರ ಹತ್ರ ಬರ್ತಾನೆ. ಅವರನ್ನ ನೋಡಿ ಕನಿಕರಿಸುತ್ತಾನೆ. ಮೇಡಮ್, ಸರ್, ಮೊದಲು ನೀರ್ ಕುಡೀರಿ. ನಿಮ್ಮನ್ನ ನೋಡ್ತಾ ಇದ್ರೆ ಬಹಳ ಪಾಪವೆನ್ಸುತ್ತೆ. ಇಷ್ಟು ಬಿಸಿಲಲ್ಲಿ 1 ಗಂಟೆಯಿಂದ ಇಲ್ಲೇ ಗೇಟ್ ಹತ್ರನೇ ನಿಂತಿದ್ದೀರಾ. ಈ ನೀರ್ ಕುಡೀರಿ, ಸ್ವಲ್ಪ ಸುಧಾರಿಸ್ಕೋತೀರಾ ಎಂದು ವಾಟರ್ ಬಾಟಲ್ ಕೊಡುತ್ತಾನೆ. ರಮೇಶ್ ಸ್ವಲ್ಪ ನೀರನ್ನು ಕುಡಿದು ಅನಾಮಿಕಳಿಗೆ ಕೊಡುತ್ತಾನೆ. ಅನಾಮಿಕಾ ಕೂಡ ನೀರು ಕುಡಿಯುತ್ತಾಳೆ. ಇಬ್ಬರಿಗೂ ಸ್ವಲ್ಪ ದಾಹ ತೀರುತ್ತದೆ. ತಣ್ಣನೆಯ ನೀರು ಒಳಗಡೆಗೆ ಹೋಗುತ್ತಲೇ ಇಬ್ಬರ ಹೊಟ್ಟೆಯು ಮನಸ್ಸು ತಣ್ಣಗಾದ ಹಾಗೆ ಆಗತ್ತೆ. ಬಹಳ ಸಂತೋಷ ಅಣ್ಣಯ್ಯ, ನಾವು ಕೇಳ್ದೆ ಇದ್ರು ನಮ್ಮ ದುಃಖನ ಅರ್ಥ ಮಾಡ್ಕೊಂಡು ಕುಡಿಯೋದಕ್ಕೆ ನೀರ್ ಕೊಟ್ಟಿದ್ದೀರಾ. ನಿಮಗೆ ನಾವು ಋಣಪಟ್ಟಿರ್ತೀವಿ. ಅಯ್ಯೋ ಪರವಾಗಿಲ್ಲ ತಾಯಿ, ಆದ್ರೆ ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು ಅಂತ ನೀವು ಇಲ್ಲಿ ಬಂದಾಗಿನಿಂದ ನೋಡ್ತಾ ಇದ್ದೀನಿ. ತಪ್ಪಂದ್ಕೋಬೇಡಿ, ನೀವು ಕೇಳು ಅಂದ್ರೆ ಕೇಳ್ತೀನಿ. ಚೆನ್ನಾಗಿದ್ದೀರಾ ನೀವು? ನಮ್ಮ ದಾಹನ ನೀವು ತೀರ್ಸಿದ್ದೀರಾ, ಕೇಳಿ. ನಮ್ಮ ಮನೆಯಲ್ಲಿರುವ ಶಾರದಾ ಮೇಡಮ್ ನಿಜವಾಗಿಯೂ ನಿಮಗೆ ಸ್ವಂತ ಅತ್ತೆನೇನಾ ಎಂದು ಕೇಳುತ್ತಾನೆ. ಅನಾಮಿಕಾ ರಮೇಶರು ಮುಖ ನೋಡ್ಕೋತಾರೆ. ನಾನು ಮೊದ್ಲೇ ಹೇಳಿದ್ದಲ್ಲಮ್ಮ ತಾಯಿ, ತಪ್ಪಾಗಿ ಅಂದ್ಕೋಬೇಡಿ ಅಂತ. ತಾವು ಮಾತ್ರ ನಮ್ಮ ಅತ್ತೆ ಅಂತ ಸುಮಾರಾಗಿ 1 ಗಂಟೆಯಿಂದ ಇಲ್ಲೇ ಎದುರು ನೋಡ್ತಾ ಇದ್ದೀರಾ. ಶಾರದಾ ಮೇಡಮ್ ಆಗ್ಲಿ ಪ್ರಸಾದ್ ಸಾರ್ ಆಗ್ಲಿ ಇಲ್ಲಿಗೆ 1 ಸಲ ಕೂಡ ಬಂದಿಲ್ಲ. ನಾನು ಫೋನ್ ಮಾಡಿದ್ರು ತೆಗಿತಾ ಇಲ್ಲ. ಕನಿಷ್ಠ ನೀವು ಬಂದ ವಿಷಯ ಹೇಳೋಣ ಅಂತ ಕಾಲಿಂಗ್ ಬೆಲ್ ಒತ್ತಿದ್ರು ತೆಗಿತಾ ಇಲ್ಲ. ನನಗೆ ಅನುಮಾನ ಬಂದು ಕೇಳ್ತಾ ಇದ್ದೀನಿ, ನಿಮ್ಮ ಮನಸ್ಸಲ್ಲಿ ಏನು ಇಟ್ಕೋಬೇಡಿ. ಅನಾಮಿಕಾ ಮಾತಿಗೆ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ನೀನು ಕೇಳಿದ್ದಕ್ಕೆ ನಮಗೆ ಎಂತಹ ದುಃಖ ಇಲ್ಲ ಯಾದಣ್ಣ. ಈ ಮನೆಯಲ್ಲಿರುತ್ತ ಶಾರದಾ ಮೇಡಮ್ ನನ್ನ ಅಮ್ಮ, ಪ್ರಸಾದ್ ಅವರು ನಮ್ಮ ತಂದೆ. ನನ್ನ ಹೆಸರು ರಮೇಶ್. ನೀನು ಹೊಸದವನಾಗಿದ್ದರಿಂದ ನಾನ್ಯಾರು ನಿಂಗೆ ಗೊತ್ತಿಲ್ಲ. ಯಾದಣ್ಣ ಹಾಗೆ ನೋಡುತ್ತಲೇ ಇರ್ತಾನೆ. ನಾನು ಈ ಬಡ ಹುಡುಗಿಯ ಪ್ರೇಮಕ್ಕಾಗಿ ಹೊರಟೋದೆ ಅಂತ ಅಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನಮ್ಮನ್ನ ಮನೆಯಿಂದ ಹೊರಗೆ ತಳ್ಳಿದ್ದಾರೆ. ನಮ್ಮ ದುಃಖನ ನೋಡಿ ನಮ್ಮನ್ನ ಅರ್ಥ ಮಾಡ್ಕೋತಾರೆ ಅಂತ ಸಹನೆಯಿಂದ ಇದ್ದೀವಿ. ಅಣ್ಣಯ್ಯ, ನಾವೇನು ಕಡು ಬಡವರಲ್ಲ, ಅನ್ನ ಕೊಡುವ ರೈತರು. 1 ಎಕರೆ ಹೊಲ ಇದೆ, ನಿತ್ಯ 3 ಬೆಳೆ ಬೆಳೀತವೆ. ಆದರೆ ಈ ಬೇಸಿಗೆ ಕೊಟ್ಟ ಹೊಡೆತಕ್ಕೆ ನೀರಿಲ್ಲದೆ ಭೂತಾಯಿ ಬಿರ್ಕೊಡುದು ಎಷ್ಟೋ ಅಳ್ತಾ ಇದ್ದಾಳೆ. ಆ ತಾಯಿಯ ದುಃಖ ನೋಡಲಾರದೆ, ನಾವು ಆ ದುಃಖ ನೋಡಲಾರದೆ ಹೀಗೆ
ನಮ್ಮ ಅತ್ತೆಯವರ ಮನೇಲಿ 2 ದಿನ ತಲೆ ಮರೆಸಿಕೊಂಡು ಏನಾದ್ರೂ ಕೆಲಸ ನೋಡ್ಕೋಬೇಕು ಅಂತ ಇಲ್ಲಿ ಬಂದ್ವಿ. ಅಷ್ಟೇ ಹೊರತು ನಾವೇನು ಬಡವರಲ್ಲ ಅಣ್ಣಯ್ಯ. ಅನ್ನ ಕೊಡುವ ರೈತರು ಆವಾಗಲೂ ಇವಾಗಲೂ ಯಾವಾಗಲೂ ದೇವರ ಸಮಾನ. ನಾನು ನಿಮಗೆ ಮನಸಾರ ಕೈ ಮುಗಿತೀನಮ್ಮ. ಅಷ್ಟೇ ಹೊರತು ಮೇಡಮ್ ಅನುಮತಿ ಇಲ್ಲದೆ ಒಳಗಡೆಗೆ ಕಳಿಸಲಾರೆ. ತಣ್ಣನೆಯ ನೀರು ಕೊಟ್ಟು ಪುಣ್ಯ ಕಟ್ಕೊಂಡಿದ್ದೀರಿ ಅಣ್ಣಯ್ಯ, ನಮಗಷ್ಟು ಸಾಕು. ನಮ್ಮತ್ತೆ ಕರೆಯುವವರೆಗೂ ನಾವಿಲ್ಲೇ ಇರ್ತೀವಿ, ನಿಮಗೇನು ಕಷ್ಟ ಕೊಡೋದಿಲ್ಲ ಎಂದು ಹೇಳುತ್ತಾ ಇರುವಾಗ ಮನೆಯೊಳಗಿಂದ ಶಾರದಾ ಹೊರಗೆ ಬರುತ್ತಾಳೆ. ಸೆಕ್ಯೂರಿಟಿ, ಅವರನ್ನು ಒಳಗಡೆ ಕಳಿಸು. ಸರಿ ಮೇಡಮ್. ಹೋಗಿ ಮೇಡಮ್ ಬನ್ನಿ ಅಂತ ಇದ್ದಾರೆ. ಅನಾಮಿಕಾ ರಮೇಶ್ ಬಹಳ ಸಂತೋಷದಿಂದ ಒಳಗಡೆಗೆ ಹೋಗುತ್ತಾರೆ. ಸೋಫಾದಲ್ಲಿ ಕೂತ್ಕೊಳ್ಳೋಕೆ ಹೋಗುವಾಗ, ಅಲ್ಲಲ್ಲ, ಕೆಳಗೆ ಕೆಳಗೆ ಕೂತ್ಕೊಳ್ಳಿ. ಶಾರದಾ, ಮನೆಯೊಳಗೆ ಕರೆದು ಅವರನ್ನು ಅವಮಾನಿಸೋದು ಯಾಕೆ ಹೇಳು? ನಿಮ್ಗೇನು ಗೊತ್ತಿಲ್ಲ. ಈಗ ಇಲ್ಲಿ ಇಷ್ಟು ಬೆಲೆ ಬಾಳುವ ಸೋಫಾದಲ್ಲಿ ಕೂತ್ಕೋತಾರೆ, ಮತ್ತೆ ಅವರ ಮನೆಯಲ್ಲಿ ಇಷ್ಟು ಬೆಲೆ ಬಾಳುವ ಸೋಫಾ ಇರಲ್ವಲ್ಲ. ಹೇಗೋ ಅವರು ನೆಲದ ಮೇಲೆ ಕೂತ್ಕೋತಾರಲ್ಲ, ಹಾಗೆ ಇಲ್ಲೂ ಕೂಡ ಕೂತ್ಕೋತಾರೆ. ಶಾರದಾ, ಕೋಪ ಮಾಡ್ಕೋಬೇಡಪ್ಪ. ಅಮ್ಮ ಹೇಳಿದ ಹಾಗೆ ನಮ್ಮ ಬದುಕು ಅಲ್ಲಿ ನೆಲದ ಮೇಲೆ ಅಲ್ವಾ, ಮಣ್ಣಿನಲ್ಲೇ ಅಲ್ವಾ. ಪರವಾಗಿಲ್ಲ, ಕೆಳಗೆ ಕೂತ್ಕೊಳ್ಳೋದಕ್ಕೆ ನಮಗೆ ಎಂತಹ ಕಷ್ಟನೂ ಇಲ್ಲ. ಮೇಲಾಗಿ ಸಂತೋಷವಾಗತ್ತೆ. ಹೊರಗಡೆ ಗೇಟ್ ಹತ್ರ 1 ಗಂಟೆ ಹೆಚ್ಚಾಗಿ ನಿಂತಿದ್ವಲ್ಲ, ಒಳ್ಳೆ ಮನಸ್ಸಿನಿಂದ ಕೂತ್ಕೊಂತ ಹೇಳಿದ್ದೀರಾ, ಅದು ಸಾಕಪ್ಪ. ಅನಾಮಿಕಾ ರಮೇಶ್ ಕೂತ್ಕೋತಾರೆ. ಶಾರದಾ ಸೋಫಾದಲ್ಲಿ ಕೂತ್ಕೋತಾಳೆ. ಅದು ಪ್ರಸಾದನಿಗೆ ಹಿಡಿಸಲಿಲ್ಲ. ಹೇಳು ಬಡ ಸೊಸೆ, ಊರಿಂದ ಯಾಕೆ ಹೀಗೆ ಬಂದೆ? ಬಹಳ ಸಂತೋಷ ಅತ್ತೆ, ಬಡ ಸೊಸೆ ಅಂತ ನನ್ನನ್ನ ಕರೆದು ನಿಮ್ಮ ಸೊಸೆಯಾಗಿ ಒಪ್ಕೊಂಡಿದ್ದೀರಾ ಅನ್ನುತ್ತಲೇ ಶಾರದಂಗೆ ಕೋಪ ಬರುತ್ತೆ. ಬಂದ ಕೆಲಸವೇನು ಹೇಳು ಅನಾಮಿಕಾ? ಬೇಸಿಗೆ ಕಾಲವಾಗಿದ್ದರಿಂದ ಊರಿನಲ್ಲಿ ನೀರಿನ ಬರ ಬಂದಿದೆ. ಹಾಗೆ ಅಂತ ನಾವು ಹಾಯಾಗಿ ಸ್ವಿಮ್ಮಿಂಗ್ ಮಾಡುವ ನೀರನ್ನ ಟ್ಯಾಂಕ್ ಅಲ್ಲಿ ತುಂಬಿಕೊಂಡು ತಗೊಂಡು ಹೋಗ್ತೀಯಾ ಏನೋ ಎಂದು ಶಾರದಾ ಅನ್ನುತ್ತಾಳೆ. ಪ್ರಸಾದನಿಗೆ ಕೋಪ ಬರುತ್ತೆ. ಶಾರದಾ, ಯಾವ ಮಾತಾಡ್ತಾ ಇದೀಯಾ? ನಿಂಗೆ ಅರ್ಥವಾಗ್ತಾ ಇದೆಯಾ? ಮತ್ತೆ ಇಲ್ಲ ಅಂದ್ರೆ ಏನ್ರಿ, ಊರಲ್ಲಿ ನೀರಿನ ಬರ ಇದ್ರೆ ನಾನೇನ್ ಮಾಡ್ಬೇಕು? ಅತ್ತೆ, ಸ್ವಲ್ಪ ನಮ್ಮ ದುಃಖನ ಅರ್ಥ ಮಾಡ್ಕೊಳ್ಳಿ. ನೀರಿಲ್ಲದೆ ಬೆಳೆ ಬೆಳೀತಾ ಇಲ್ಲ, ಕೆಲಸವಿಲ್ಲ, ಖಾಲಿಯಾಗಿ ಇರಬೇಕಾದ ಪರಿಸ್ಥಿತಿ, ಹಸುವೆ, ದಾಹ, ಎಲ್ಲ ಕಷ್ಟಗಳೇ. ಆಗ ನೀವು ಮಧ್ಯದಲ್ಲಿ ಶಾರದಾ ಸೇರ್ಕೊಂಡು ವ್ಯಂಗ್ಯವಾಗಿ ಹೀಗಂತಾಳೆ. ಆಗ ನಾನು ನೆನಪಿಗೆ ಬಂದೆ, ಯಾಕಂದ್ರೆ ನನ್ನ ಹತ್ರ ದುಡ್ಡಿದೆ ಅಲ್ವಾ. ಈ ಬೇಸಿಗೆ ಹೇಗೂ 2 ತಿಂಗಳವರೆಗೂ ಇರುತ್ತೆ. ಆ 2 ತಿಂಗಳಲ್ಲಿ ಇಲ್ಲೇ ಇರಬಹುದು. ನಮ್ ಜೊತೆ ಬೆಳಿಗ್ಗೆನೆ ಎಲ್ಲ ತರದ ಟಿಫಿನ್ ತಿನ್ಬಹುದು, ನಮ್ ಜೊತೆ ರುಚಿಕರವಾದ ಲಂಚ್ ಮಾಡ್ಬೋದು. ಅಷ್ಟೇ ಅಲ್ಲ, ಸಾಯಂಕಾಲ ಸ್ನಾಕ್ಸ್, ರಾತ್ರಿಗೇನು ಒಳ್ಳೆ ಡಿನ್ನರು. ಅಬ್ಬಾ ವಾರೆವಾ, ಭಲೆ ಲೈಫ್ ಅಲ್ವಾ. ಅದಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಷ್ಟೇನಾ ಎಂದು ಹೇಳುತ್ತಾಳೆ ಶಾರದಾ. ಅನಾಮಿಕಾ ರಮೇಶರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ನಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರತ್ತೆ. ನನ್ನ ಮೈಂಡ್ ಸೆಟ್ ಅಷ್ಟೇ ಅನಾಮಿಕಾ. ದುಡ್ಡಿದೆ ಅಲ್ವಾ, ಅದು ಇಷ್ಟ ಬಂದ ಹಾಗೆ ಆಲೋಚನೆ ಮಾಡಿಸುತ್ತೆ. ಇನ್ನು ನನ್ ಬಾಯಿ ಕೂಡ ಅಷ್ಟೇ, ಹೇಗೋ ನಾವು ರಿಚ್ ಅವರು ಅಂತ ತನಗೆ ಬಂದ ಮಾತೆಲ್ಲ ಅನ್ನತ್ತೆ, ಹಿಂದೆ ಮುಂದೆ ಏನೋ ಆಲೋಚಿಸಲ್ಲ. ಅಮ್ಮ, ನಮ್ಗೆ ಊರಲ್ಲಿ ಕೆಲ್ಸವಿಲ್ಲ. ಇಲ್ಲಿ 2 ದಿನದಲ್ಲಿ ಏನೋ ಒಂದು ಕೆಲಸ ನೋಡ್ಕೊಳ್ಳುವವರೆಗೂ ಇದ್ದು, ಇಲ್ಲಿ ಕೆಲಸ ಸಿಕ್ಕಿದ ತಕ್ಷಣ ಇಲ್ಲಿಂದ ಹೊರಟೋಗ್ತೀವಿ. ಆ ಮಾತಿಗೆ ಶಾರದಾ ವ್ಯಂಗ್ಯವಾಗಿ, ನಿಮ್ಮಂತಹ ಮುಖಗಳಿಗೆ ಊರಲ್ಲಿ ಸಹಿಸೋದೆ ಕಷ್ಟ, ಇಲ್ಲಿ ಯಾರು ನೋಡ್ತಾರೆ, ಇಲ್ಲಿ ಯಾರು ಕೆಲಸ ಕೊಡ್ತಾರೆ? ಅಮ್ಮ, ಅನಾಮಿಕಳನ್ನು ಮಾಡ್ಕೊಂಡ ಮಾತ್ರಗೆ ನಾನು ನಿನ್ನ ಮಗ ಅಲ್ಲದೆ ಹೋಗ್ತೀನಾ? ಹೇಳಮ್ಮ, ಹೇಳು. ಈ ಲೈಫನ್ನ ಬೇಡ ಅಂದ್ಕೊಂಡು ಆ ಲೈಫೈ ಮುದ್ದು ಅಂತ ಹೇಳ್ಕೊಂಡು ಹೋದವನು ನೀನು. ನನ್ನನ್ನು ಅಪ್ಪನ ಎಷ್ಟೆಲ್ಲ ದುಃಖ ಕೊಟ್ಟಿಯೋ ನಿಂಗೆ ಗೊತ್ತಿಲ್ಲಪ್ಪ. 2 ದಿನ ಅಲ್ಲ, 2 ಗಂಟೆ ಕೂಡ ಇಲ್ಲಿರೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಹಾಗೆ ಅಂತ ನಿನಗೆ ಎಂತಹ ದುಡ್ಡಿನ ಸಹಾಯನೂ ಮಾಡಲ್ಲ ಎಂದು ಹೇಳಿದ ಶಾರದಳ ಮಾತಿಗೆ ಅನಾಮಿಕಳ ಮನಸ್ಸು ಬಹಳ ನುಯ್ಯುತ್ತದೆ. ಬಹಳ ಸಂತೋಷ ಅತ್ತೆ, ನಿಮ್ಮ ನಿಷ್ಠೂರತನವನ್ನ ಮೆಚ್ಕೊಳ್ಳಲಾರ್ದೆ ಇರ್ತಾ ಇದ್ದೀನಿ. ನಾವು ದುಃಖ ಪಡ್ತೀವಿ ಅಂತ, ನಮ್ಮ ಮನಸ್ಸು ನೋಯುತ್ತೆ ಅಂತ ಸ್ವಲ್ಪವೂ ನೀವು ಆಲೋಚಿಸದೆ ನೀವು ಹೇಳಬೇಕನ್ನುವ ಮಾತನ್ನ ಹೇಳಿದ್ದೀರಾ. ಇನ್ನು ನಾವು ತಿರುಗಿ ನಮ್ಮ ಊರಿಗೆ ಹೊರಟೋಗ್ತೀವಿ. ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಬಹಳ ಸಂತೋಷ. ಬಾಗಿಲು ತೆಗೆದೇ ಇದೆ, ಇನ್ನು ಹೊರಡಿ. ಸ್ವಲ್ಪ ನೀರ್ ಕೊಡಮ್ಮ. ಇದು ನೀನ್ ಕುಡಿಯೋ ನೀರಲ್ಲ ಮಗನೇ, ಹೊರಗಡೆ ತಣ್ಣನೆ ನೀರಿನ ಕೇಂದ್ರ ಇರುತ್ತಲ್ಲ, ಅಲ್ಲಿ ಹೋಗಿ ನೀರ್ ಕುಡೀರಿ, ಹೋಗಿ ಎಂದು ಶಾರದಾ ಕೋಪದಿಂದ ಹೇಳುತ್ತಲೇ ಅನಾಮಿಕಾ ರಮೇಶರು ಕಣ್ಣೀರಿನಿಂದ ತಿರುಗಿ ಅವರ ಊರಿಗೆ ಹೊರಟು ಹೋಗುತ್ತಾರೆ. ಶಾರದಾ ಕೇವಲ ಬಡ ಹುಡುಗಿಯನ್ನು ರಮೇಶ್ ಪ್ರೇಮಿಸಿ ಮದುವೆ ಮಾಡಿಕೊಂಡ ಎಂದು ಎಷ್ಟೋ ಕಠಿಣವಾಗಿ ತನ್ನ ಸ್ವಂತ ಮಗನ ಜೊತೆಯೇ ವ್ಯವಹರಿಸುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಬೆಳಗಿನ 7 ಗಂಟೆಗೆ ರಮೇಶ್ ಮೆಕ್ಯಾನಿಕ್ ಶಾಪ್ ಅನ್ನು ತೆಗೆದು ಕೂತಿರ್ತಾನೆ. ಅವನ ಹೆಂಡತಿ ಅನಾಮಿಕಾ ಟಿಫಿನ್ ತೆಗೆದುಕೊಂಡು ಬರ್ತಾಳೆ.
ಏನ್ರಿ ಇದು, ಇಷ್ಟು ಬೆಳಗ್ಗೆನೆ ಯಾರು ಬರ್ತಾರೆ ಅಂತ ಶಾಪ್ ತೆಗಿತಾ ಇದ್ದೀರೋ? ನನಗ್ ಅರ್ಥವಾಗದೆ ಇದ್ರು ಕನಿಷ್ಠ ನಿಮ್ಗಾದ್ರೂ ಅರ್ಥವಾಗುತ್ತಾ? ಅನಾಮಿಕಾ, ಇದು ಬೇಸಿಗೆ ಕಾಲ ಅಲ್ವಾ? ಟೈಮ್ ಕಳೆಯುತ್ತಿದ್ದ ಹಾಗೆ ಬಿಸಿಲು ಹೆಚ್ಚಾಗ್ತಾ ಇರುತ್ತೆ, ಬಿಸಿ ಹೆಚ್ಚಾಗ್ತಾ ಇರುತ್ತೆ. ಆಗ ಯಾರು ಬರಲ್ಲ. ಬೆಳಿಗ್ಗೆನೆ ತಣ್ಣಗಿರುತ್ತೆ ಅಂತ ಯಾರಾದ್ರೂ ಬಂದ್ರೆ ಬಂದ ಅವಕಾಶವನ್ನು ಯಾಕೆ ಕಳ್ಕೋಬೇಕು ಅಂತ ನಾನು ಶಾಪ್ ತೆಗಿತಾ ಇದ್ದೀನಿ. ಸರಿ ಬನ್ನಿ, ಟಿಫಿನ್ ಮಾಡಿ. ರಮೇಶ್ ಬಂದು ಕುತ್ಕೋತಾನೆ. ಅನಾಮಿಕಾ ಟಿಫಿನ್ ಕೊಡುತ್ತಾಳೆ. ರಮೇಶ್ ತಿನ್ನುತ್ತಾ ಇರುವಾಗ, ಏನು ಅಂದ್ರೆ ಈ ಮಧ್ಯೆ ಅತ್ತೆ ಪ್ರಾಮಾಣಿಕತೆಯಿಂದ ಕಲ್ಲಂಗಡಿ ಹಣ್ಣಿನ ವ್ಯಾಪಾರ ಮಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ ಅಂತ ನೀನ್ ಹೇಗೆ ಹೇಳ್ತೀಯ ಅನಾಮಿಕಾ? ಅತ್ತೆಗೆ ಅತ್ಯಾಸೆ ಬಂದಿದೆ, ಅದಕ್ಕೆ ಕಲಬೆರಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಎಂದು ತಾಯಿಯ ಬಗ್ಗೆ ಹೇಳುವಾಗ ರಮೇಶನಿಗೆ ಕೋಪ ಬರುತ್ತೆ. ಟಿಫಿನ್ ಮಾಡೋದು ನಿಲ್ಲಿಸ್ತಾನೆ. ಏನ್ ಮಾತಾಡ್ತಾ ಇದೀಯಾನೋ? ಯಾವಾಗ ನೋಡಿದ್ರು ನಮ್ಮಮ್ಮನ ಬಗ್ಗೆ ಏನೋ ಒಂದು ಹೇಳ್ತಾನೆ ಇರ್ತೀಯ. ಬಾಳೆಹಣ್ಣು ಮಾರುವಾಗ ಏನೋ ಪೌಡರ್ ಚೆಲ್ತಾಳೆ ಅಂತ ಹೇಳ್ತೀಯಾ, ಮಾವಿನ ಹಣ್ಣು ಮಾರುವಾಗ ಏನೋ ರಸಾಯನದಲ್ಲಿ ಮುಳುಗಿಸಿ ತೆಗಿತಾ ಇದ್ದಾಳೆ ಅಂತ್ಯಾ, ಈಗ ಕಲ್ಲಂಗಡಿ ಹಣ್ಣಿಗೆ ಇಂಜೆಕ್ಷನ್ ಕೊಡ್ತಾ ಇದ್ದಾಳೆ ಅಂತ ಇದ್ಯಾ? ಛೇ, ನಿನಗೆ ಇನ್ ಬೇರೆ ಕೆಲ್ಸ ಇಲ್ವಾ ಅನಾಮಿಕಾ? ಅಯ್ಯೋ, ನಾನೇನು ಬೇಕು ಅಂತ ಅತ್ತೆ ಮೇಲೆ ನಿಂದೆ ಹಾಕ್ತಾ ಇಲ್ಲ ರೀ. ನನ್ನ ಕಣ್ಣಿನಿಂದಲೇ ನಾನು ನೋಡಿದ್ದಾದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಮಾವಯ್ಯಂಗೆ ಕೂಡ ಈ ವಿಷಯ ಗೊತ್ತು. ಆದ್ರೆ ಏನ್ ಲಾಭ ಅನಾಮಿಕಾ? ನಮ್ಮ ಅಮ್ಮ ಹಾಗೆ ಮಾಡ್ತಾ ಇರೋ ಹಾಗೆ ಏನು ಆಧಾರ ಇಲ್ವಲ್ಲ? ಯಾಕೆ ಪ್ರತಿ ಸಲ ನಮ್ಮಮ್ಮನಿಗೆ ಗುರಿ ಇಡ್ತಾ ಇದೆಯೋ ನಂಗೆ ಅರ್ಥವಾಗ್ತಾ ಇಲ್ಲ. ಗುರಿ ಇಡ್ತಾ ಇಲ್ಲ ರೀ, ನಾನ್ ಹೇಳೋದು ನಿಜ, ನನ್ನನ್ನು ನಂಬಿ. ಪ್ಲೀಸ್ ಅನಾಮಿಕಾ, ನನಗೆ ಕೋಪ ಮತ್ತಷ್ಟು ಹೆಚ್ಚಾಗುವ ಮೊದಲು ನೀನ್ ಇಲ್ಲಿಂದ ಹೊರಟು ಹೋದ್ರೆ ಒಳ್ಳೇದು. ಅನಾಮಿಕಾ ಏನೋ ಮಾತನಾಡದೆ ಅಲ್ಲಿಂದ ಮನೆಗೆ ಬರುತ್ತಾಳೆ. ಟಿವಿ ಹಾಕಿಕೊಂಡು ವಾರ್ತೆ ನೋಡ್ತಾ ಇರುವ ಮಾವ ಪ್ರಸಾದ್ ಕಾಣಿಸ್ತಾನೆ. ಮಾವಯ್ಯ. ಹೇಳಮ್ಮ ಸೊಸೆ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಮಾವಯ್ಯ. ಏನಮ್ಮ, ನಿಮ್ಮ ಅತ್ತೆ ಕಲಬೆರಕೆ ಮಾಡಿ ಮಾರ್ತಾ ಇರುವ ಕಲ್ಲಂಗಡಿ ಹಣ್ಣಿನ ವ್ಯಾಪಾರದ ಬಗ್ಗೆನೇ ಅಲ್ವಾ? ಹೌದು ಮಾವಯ್ಯ, ಕಲ್ಲಂಗಡಿ ಹಣ್ಣು ಬೇಗ ಹಣ್ಣಾಗ್ಬೇಕು ಅಂತ ರಸಾಯನದ ಇಂಜೆಕ್ಷನ್ ಕೊಡೋದು ನನಗೆ ಸ್ವಲ್ಪನೂ ಇಷ್ಟವಿಲ್ಲ. ನೀವೇನಾದ್ರೂ ಅತ್ತೆಗೆ ಹೇಳಿ ಆಕೆ ಮಾಡ್ತಾ ಇರುವ ಕಲ್ಲಂಗಡಿ ಹಣ್ಣಿನ ವ್ಯಾಪಾರ ಕರೆಕ್ಟ್ ಅಲ್ಲ ಅಂತ. ನಿಮ್ಮ ಅತ್ತೆ ವಿಷಯ ನಂಗೆ ಗೊತ್ತಲ್ಲಮ್ಮ ಸೊಸೆ. ಆಕೆ ಮಾಡ್ಬೇಕು ಅಂದದನ್ನೇ ಮಾಡ್ತಾಳೆ. ಅದು ತಪ್ಪೋ ಒಪ್ಪೋ ಅಂತ ಹಿಂದೆ ಮುಂದೆ ಸ್ವಲ್ಪವೂ ಆಲೋಚಿಸಲ್ಲ. ತನಗೆ ಬರ್ಬೇಕಾದ ಲಾಭ ಬಂತಾ ಇಲ್ವಾ ಅನ್ನೋದು ಮಾತ್ರವೇ ನೋಡ್ತಾಳೆ. ಅತ್ಯಾಸೆಯಿಂದ ಮಾಡುವ ಯಾವ ವ್ಯಾಪಾರವಾದರೂ ಹೊಸದರಲ್ಲಿ ಚೆನ್ನಾಗಿಯೇ ಅನ್ಸುತ್ತೆ ಮಾವಯ್ಯ. ಆದ್ರೆ ಆ ನಂತರ ಎದುರಾಗುವ ಕಷ್ಟಗಳು ಎಷ್ಟು ಘೋರವಾಗಿರುತ್ತೋ ಯಾರು ಊಹಿಸಲಾರರು. ಅಮ್ಮ ಸೊಸೆ, ಅತ್ಯಾಸೆಯಿಂದ ನಿಮ್ಮ ಅತ್ತೆ ಮಾಡ್ತಾ ಇರುವ ಕಲ್ಲಂಗಡಿ ಹಣ್ಣಿನ ವ್ಯಾಪಾರನೇ ಅವಳಿಗೆ ತಕ್ಕ ವಿಧಿಯಿಂದ ಬುದ್ಧಿ ಹೇಳುತ್ತೆ ಬಿಡು. ನೀನು ಮಾತ್ರ ನಿಜಾಯಿತಿಯಿಂದ ಮನೆ ಕೆಲಸ ಅಡ್ಗೆ ಕೆಲಸ ಮಾಡ್ಕೋತಾಯಿ. ನಿಮ್ಮ ಅತ್ತೆ ಬಗ್ಗೆ ಹೆಚ್ಚಾಗಿ ಆಲೋಚಿಸಿ ಮನಸ್ಸು ತಲೆ ಎರಡು ಹಾಳು ಮಾಡ್ಕೋಬೇಡಮ್ಮ. ಹೋಗಮ್ಮ, ಹೋಗಿ ನಿನ್ ಕೆಲಸ ಮಾಡ್ಕೋ. ಇಲ್ಲ ಮಾವಯ್ಯ, ನನ್ನ ಕಣ್ಣಿನ ಮುಂದೆ ಅತ್ತೆ ತಪ್ಪು ಮಾಡ್ತಾ ಇದ್ರೆ ನಾನು ಮೌನವಾಗಿ ನೋಡ್ಕೊಂತಾ ಇರಲಾರಿ. ನಾನು ಹೋಗಿ ಅತ್ತೆ ಹತ್ರ ಮಾತಾಡ್ತೀನಿ ಎಂದು ಅನಾಮಿಕಾ ಹಿತ್ತಲಿಗೆ ಬರುತ್ತಾಳೆ. ಗುಪ್ಪೆಯಾಗಿ ಸುರಿದ ಕಲ್ಲಂಗಡಿ ಹಣ್ಣಿನ ಮಧ್ಯೆ ಅತ್ತೆ ಶಾರದಾ ಕೂತ್ಕೊಂಡು ಒಂದೊಂದು ಕಲ್ಲಂಗಡಿ ಹಣ್ಣಿಗೂ ಇಂಜೆಕ್ಷನ್ ಕೊಡ್ತಾ ಇರ್ತಾಳೆ. ಅನಾಮಿಕಾ ನಿಧಾನವಾಗಿ ಅತ್ತೆ ಎಂದು ಕರೆಯುತ್ತಾಳೆ. ಶಾರದಾ ಅನಾಮಿಕಳನ್ನು ನೋಡದೆ ಏನೋ ಹೇಳು ಸೊಸೆ ಎಂದು ಹೇಳುತ್ತಾಳೆ. ಅನಾಮಿಕಾ ಭಯದಿಂದಲೇ ತಡವರಿಸುತ್ತಾ, ಅತ್ತೆ ಅದು ನೀವು ಮಾಡ್ತಾ ಇರುವ ಕಲ್ಲಂಗಡಿ ಹಣ್ಣಿನ ವ್ಯಾಪಾರದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಂದೆ ಎಂದು ಅನ್ನುತ್ತಾಳೆ. ಶಾರದಾ ಕೋಪದಿಂದ ನೋಡ್ತಾಳೆ. ಅನಾಮಿಕಾ ತಲೆ ತಗ್ಗಿಸುತ್ತಾಳೆ. ಅದನ್ನು ನೋಡಿದ ಶಾರದಾ, ಯಾವಾಗಲೂ ನನ್ನ ಮುಂದೆ ಹಾಗೆ ತಲೆ ತಗ್ಗಿಸ್ಕೊಂಡೇ ಇರ್ಬೇಕು ಸೊಸೆ, ಅದು ನಮ್ಮಿಬ್ಬರಿಗೂ ಒಳ್ಳೇದು. ನಾನು ಕಾಣಿಸಿದಾಗ ತಲೆ ಎತ್ತಿದ್ರು ಬಾಯಿ ಎತ್ತಿದ್ರು ಸ್ವಲ್ಪ ಕೂಡ ನಿನಗೆ ಚೆನ್ನಾಗಿರಲ್ಲ, ಜಾಗ್ರತೆ ಎಂದು ಎಚ್ಚರಿಸುತ್ತಾಳೆ. ಅದೆಲ್ಲ ಅತ್ತೆ. ಈ ದಿನ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೆ? 5 ಗಂಟೆಗೆ ಅತ್ತೆ. ಆದ್ರೆ 6 ಗಂಟೆಗೆ ಹೊರಗಡೆ ಗುಡಿಸಿ ರಂಗೋಲಿ ಹಾಕಿದ್ಯಾ, ಮತ್ತೆ 1 ಗಂಟೆ ಹೊತ್ತು ಏನ್ ಮಾಡಿದೆ ಸೊಸೆ? ಸುಜಾತೆ ಆಂಟಿ ಅವರ ಮನೆ ಹತ್ರ ಹೂ ಕೊಯ್ಕೊಂಬ ಅಂತ ಹೇಳಿದ್ರಲ್ಲ ಅತ್ತೆ. ಟಿಫಿನ್ ಏನ್ ಮಾಡ್ದೆ? ನೀವ್ ತಿಂದ್ರಲ್ಲ ಅತ್ತೆ ಎಂದು ಅನಾಮಿಕಾ ಉತ್ತರ ಹೇಳುತ್ತಲೇ ಶಾರದಂಗೆ ಕೋಪ ಬರುತ್ತೆ. ಏಯ್, ನಾನ್ ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಹೇಳು ಎನ್ನುತ್ತಲೇ ಶಾರದಾ ಮಾಡಬೇಕಾದ ಕೆಲಸ ಮಾಡ್ತಾನೆ ಇರ್ತಾಳೆ. ಒಂದೊಂದು ಹಣ್ಣಿಗೂ ಇಂಜೆಕ್ಷನ್ ಕೊಡ್ತಾನೆ ಇರ್ತಾಳೆ. ಅದನ್ನು ನೋಡಿದ ಅನಾಮಿಕಂಗೆ ಕೋಪ ಬರುತ್ತೆ. ಆದ್ರೆ ಕಂಟ್ರೋಲ್ ಮಾಡಿಕೊಳ್ಳುತ್ತಾ, ಅತ್ತೆ ನೀವು ಮಾಡ್ತಾ ಇರೋದು ಬಹಳ ದೊಡ್ಡ ತಪ್ಪು. ಈ ತಪ್ಪು ನಾನು ಮಾತ್ರನೇ ಮಾಡ್ತಾ ಇಲ್ವಲ್ಲ ಸೊಸೆ, ಎಲ್ರು ಮಾಡ್ತಾ ಇದ್ದಾರಲ್ಲ. ಹಾಗೆ ಮಾಡ್ತಾ ಇರುವವರ ಪಾಪದ ಕೊಡ ತುಂಬಿ ಜೈಲಿಗೆ ಹೋಗ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಪಾಪದ ಕೊಡ ತುಂಬಿ ಜೈಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ಏನೋ ಎಂದು ಅನಾಮಿಕಾ ಕೇಳುತ್ತಲೇ ಶಾರದಾ ಮತ್ತಷ್ಟು ಕೋಪದಿಂದ ರೊಚ್ಚಿ ಹೋಗುತ್ತಾಳೆ. ವ್ಯಾಪಾರ ಹೇಗೆ ಮಾಡ್ಬೇಕು ಅಂತ ನೀನ್ ನನಗ್ ಕಲಿಸ್ತೀಯೇನ್ ಸೊಸೆ ಎಂದು ವ್ಯಂಗ್ಯವಾಗಿ ಎನ್ನುತ್ತಾಳೆ. ಆಗ ಅನಾಮಿಕಾ ಸಮಾಧಾನದಿಂದ, ಕಲ್ಸೋದಲ್ಲ ಅತ್ತೆ,
ನೀವು ಮಾಡ್ತಾ ಇರೋದು ಬಹಳ ದೊಡ್ಡ ತಪ್ಪು. ಕಲ್ಲಂಗಡಿ ಹಣ್ಣನ್ನ ಈ ಬೇಸಿಗೆ ಕಾಲದಲ್ಲಿ ಚಿಕ್ಕ ದೊಡ್ಡ ಅನ್ನುವ ಭೇದವಿಲ್ಲದೆ ಎಲ್ಲರೂ ತಿಂತಾರೆ. ಹೀಗೆ ಕಲಬೆರಕೆ ಮಾಡಿದ್ದನ್ನು ಮಾರಿದರೆ ಎಷ್ಟು ಕಷ್ಟನೋ ಒಂದು ಸಲ ಆಲೋಚಿಸಿ. ನಾನು ಎಲ್ಲ ವಿಧದಿಂದ ಆಲೋಚಿಸಿ ಈ ಕೆಲಸ ಮಾಡ್ತಾ ಇದ್ದೀನಿ ಸೊಸೆ. ನೀನು ನೀತಿ ಹೇಳುವ ಪ್ರೋಗ್ರಾಮ್ ಅನ್ನ ಪಕ್ಕದಲ್ಲಿಟ್ಟು ನಿನ್ ಕೆಲಸ ನೀನ್ ನೋಡ್ಕೊ ಹೋಗು. ಆದ್ರೂ ಮನೆಯಲ್ಲಿರುವ ನಿಂಗೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೋ ಏನ್ ಗೊತ್ತು ಬಿಡು. ಈಗ ಎಲ್ಲ ಹಾಗೆ ನಡೀತಾ ಇದೆ. ಮೊದಲು ಮಾರ್ಬೇಕು, ದುಡ್ಡು ಬರ್ಬೇಕು ಅಷ್ಟೇ. ಅತ್ತೆ, ಅದು ತಾತ್ಕಾಲಿಕ ಲಾಭ ಮಾತ್ರನೇ. ಆದ್ರೆ ನಂಬಿಕೆ ಹೋದ್ರೆ ವ್ಯಾಪಾರ ಪೂರ್ತಿಯಾಗಿ ನಷ್ಟವಾಗುತ್ತೆ. ಹಾಗೆ ಮಾಡಬೇಡಿ. ಕಲ್ಲಂಗಡಿ ಹಣ್ಣಿಗೆ ಇದು ಒಳ್ಳೆ ಸೀಸನ್ ಸೊಸೆ. ಈಗ ನೀನೇನ್ ಹೇಳಿದ್ರು ನಾನು ಕೇಳೋದಿಲ್ಲ. ನನಗೆ ಬೋಧಿಸ್ಬೇಡ. ನಾನು ಬಹಳ ನೋಡಿದ್ದೀನಿ ಹೊರತು ಹೋಗು ಇಲ್ಲಿಂದ. ಒಳ್ಳೇದಾಗಿ ಹೇಳಿದ್ರೆ ನೀವು ಕೇಳಲ್ಲ. ಯಾರು ತೆಗೆದುಕೊಂಡ ಗುಂಡಿನಲ್ಲಿ ಅವರು ಬಿದ್ದ ನಂತರವೇ ಒಳ್ಳೆಯದರ ಬೆಲೆ, ಮನುಷ್ಯನ ಬೆಲೆ ತಿಳಿಯುತ್ತೆ ಎಂದು ಅನಾಮಿಕಾ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾಳೆ. ಶಾರದಾ ತನ್ನ ಕೆಲಸ ಮತ್ತಷ್ಟು ವೇಗವಾಗಿ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಆವೇಶದಿಂದ ರಾಮುಲು ಶಾರದಳ ಮನೆಗೆ ಬರ್ತಾನೆ. ಕೋಪದಿಂದ, ಶಾರದಮ್ಮ, ಓ ಶಾರದಮ್ಮ, ಹೊರಗ್ ಬಾ ಎಂದು ಕರೆಯುತ್ತಾನೆ. ಮಾಡುತ್ತಿರುವ ಕೆಲಸವನ್ನು ಪಕ್ಕದಲ್ಲಿಟ್ಟು ಶಾರದಾ ಹೊರಗೆ ಬರುತ್ತಾಳೆ. ಏನಾಯ್ತು ರಾಮು? ಏನಾಗುತ್ತೆ? ನಿನ್ನೆ ನಿಮ್ ಹತ್ರ ಕೊಂಡ್ಕೊಂಡ ಕಲ್ಲಂಗಡಿ ಹಣ್ಣು ತಿಂದು ನನ್ನ ಹೆಂಡತಿ ನನ್ನ ಮಗಳು ವಾಂತಿ ಮಾಡ್ಕೊಂಡಿದ್ದಾರೆ. ಕಲ್ಲಂಗಡಿ ಹಣ್ಣಿನಲ್ಲಿ ಏನ್ ಸೇರಿಸಿದ್ಯಂತ ಕೇಳೋದಕ್ಕೆ ಬಂದೆ ಎಂದು ರಾಮು ಆವೇಶದಿಂದ ಅನ್ನುತ್ತಲೇ ಶಾರದಂಗೆ ಸ್ವಲ್ಪ ಭಯವಾಗುತ್ತೆ. ಆದ್ರೆ ಆ ಭಯ ಹೊರಗೆ ತಿಳಿಯದ ಹಾಗೆ, ಏನ್ ಮಾತಾಡ್ತಾ ಇದೀಯ ರಾಮುಲು? ಕಲ್ಲಂಗಡಿ ಹಣ್ಣಿನಲ್ಲಿ ಏನಾದ್ರೂ ಸೇರಿಸ್ತಾರ ಹೇಳು. ಆದ್ರೂ ನೀನು ನನ್ನನ್ನ ಅನುಮಾನಿಸ್ತಾ ಇದೀಯ ರಾಮುಲು. ಹೌದು ತಾಯಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಅವರು ತಿಂದ ಕಲ್ಲಂಗಡಿ ಹಣ್ಣು ಒಳ್ಳೇದಲ್ಲ ಅಂತ ಹೇಳಿದ್ರು. ಆ ಕಲ್ಲಂಗಡಿ ಹಣ್ಣು ನಿನ್ನ ಹತ್ರನೇ ಅಲ್ವಾ ಕೊಂಡ್ಕೊಂಡಿದ್ದು. ಹೋಗಿ ಪೊಲೀಸರಿಗೆ ಹೇಳ್ತೀನಿ ಎಂದು ಹೇಳುತ್ತಲೇ ಶಾರದಾ ಭಯಪಡುತ್ತಾಳೆ. ಮನೆಯೊಳಗಿಂದ ಪ್ರಸಾದ್, ಅನಾಮಿಕಾ ಹೊರಗೆ ಬರುತ್ತಾರೆ. ರಾಮುಲು ಇಂದ ನಡೆದ ವಿಷಯ ಎಲ್ಲ ತಿಳಿದುಕೊಳ್ಳುತ್ತಾರೆ. ಗಲಾಟೆ ಮಾಡಬೇಡ ರಾಮುಲು. ಬೇಕು ಅಂದ್ರೆ ಹಾಸ್ಪಿಟಲ್ ದುಡ್ಡು ನಾನು ಕೊಡ್ತೀನಿ. ನೀನು ತಪ್ಪು ಮಾಡದಿದ್ದಾಗ ನೀನೇನಕ್ಕೆ ದುಡ್ಡು ಕೊಡ್ತೀನಿ ಅಂತ ಇದೀಯಾ ಎಂದು ರಾಮು ಕೇಳುತ್ತಾ ಇರುವಾಗ ಸುಲೋಚನಾ SI ಕಿಶೋರ್ನನ್ನು ಕರೆದುಕೊಂಡು ಶಾರದಾಳ ಮನೆಗೆ ಬರುತ್ತಾಳೆ. ಶಾರದಾ ಭಯಪಟ್ಟು ಹೋಗುತ್ತಾಳೆ. ಅನಾಮಿಕಾ ಕ್ಷಣ ಕೂಡ ತಡ ಮಾಡದೆ ಮೆಕ್ಯಾನಿಕ್ ಶಾಪ್ ಹತ್ರಕ್ಕೆ ಓಡ್ಕೊಂಡು ಬರ್ತಾಳೆ. ಏನ್ ನಡೀತು ಅನಾಮಿಕಾ? ಮನೆಗೆ ಪೊಲೀಸ್ ಆಫೀಸರ್ ಬಂದಿದ್ದಾರೆ. ರಾಮುಲು ಬಂದು ಜಗಳ ಮಾಡ್ತಾ ಇದ್ದಾನೆ. ಬೇಗ ಮನೆಗ್ ಬನ್ನಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಮನೆಗೆ ಓಡ್ಕೊಂಡು ಬರ್ತಾನೆ. ಅವನ ಹಿಂದೆಯೇ ಅನಾಮಿಕಾ ಕೂಡ ಓಡ್ಕೊಂಡು ಬರ್ತಾಳೆ. 5 ನಿಮಿಷದ ನಂತರ ಇಬ್ಬರು ಮನೆಗೆ ಬರ್ತಾರೆ. ಸ್ಟೇಷನ್ಗೆ ಬನ್ನಿ ಶಾರದಾ ಅವರೇ, ಕಲಬೆರಕೆ ಹಣ್ಣನ್ನು ಮಾರೋದು ಅಪರಾಧ. ಶಾರದಾ ಏನೂ ಮಾತನಾಡಲಿಲ್ಲ. ಮೌನವಾಗಿ ತಲೆ ತಗ್ಗಿಸುತ್ತಾಳೆ. ಅದನ್ನು ನೋಡಿ ರಮೇಶ್, ಅನಾಮಿಕಾ ಆಶ್ಚರ್ಯ ಹೋಗುತ್ತಾರೆ. ಪ್ಲೀಸ್ ಸರ್, ನಮ್ಮತ್ತೆ ಇನ್ನೊಂದ್ಸಲ ಇಂತಹ ಕೆಲಸ ಮಾಡದ ಹಾಗೆ ನೋಡ್ಕೋತೀವಿ. ನಮ್ಮನ್ನು ನಂಬಿ ಸರ್. ಈ ಒಂದು ಸಲಕ್ಕೆ ಬಿಟ್ಬಿಡಿ. ಹೌದು ಸರ್, ಮಮ್ಮಿ ಹೀಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇನ್ ಮೇಲಿಂದ ನಮ್ಮಮ್ಮ ಹೊರಗೆ ಬಾರದ ಹಾಗೆ ನಾವು ನೋಡ್ಕೋತೀವಿ ಎಂದು ಎಷ್ಟು ಬೇಡಿಕೊಂಡರೂ SI ಕಿಶೋರ್ ಬಿಡಲಿಲ್ಲ. ಶಾರದಳನ್ನು ಕರ್ಕೊಂಡು ಹೋಗಿ ಲಾಕಪ್ ಅಲ್ಲಿ ಹಾಕ್ತಾನೆ. ಲಾಕಪ್ ಅಲ್ಲಿ ಶಾರದಾ ದುಃಖ ಪಡ್ತಾ ಇರ್ತಾಳೆ. ಸೊಸೆ ಹೇಳಿದಾಗ ನಾನು ಆ ಮಾತು ಕೇಳಿದ್ರೆ ಚೆನ್ನಾಗಿರೋದು. ಅತ್ಯಾಸೆಗೆ ಇಷ್ಟು ಕಾಲ ಸಂಪಾದಿಸಿದ ಹೆಸರನ್ನ ಹಾಳು ಮಾಡ್ಕೊಂಡೆ. ಇನ್ನು ಮೇಲಾದ್ರೂ ಚೆನ್ನಾಗಿ ಬದುಕೋದು ಕಲಿಬೇಕು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಲಾಯರ್ನ ಕರ್ಕೊಂಡು ಬರ್ತಾಳೆ. ಸ್ಟೇಷನ್ ನಲ್ಲಿರುವ ಶಾರದಳನ್ನು ಬೇಲ್ ಮೇಲೆ ಬಿಡಿಸಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾಳೆ. ಶಾರದಾ ಹೀಗೆ ನಡೆದ ನಂತರ ಇನ್ನು ಕಲಬೆರಕೆ ಅನ್ನುವ ಮಾತೆ ಎತ್ತಲಾರದೆ ಹೋಗ್ತಾಳೆ. ಸಂತೋಷದಿಂದ ಮನೆ ಕೆಲಸ ಮಾಡುತ್ತಾ ಜೀವಿಸುತ್ತಾ ಇರ್ತಾರೆ ಅತ್ತೆ ಸೊಸೆಯರಿಬ್ಬರು. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.